ಪ್ರೊಡ್ಯೂಸರ್ ಆಗ್ಬೇಕಂದ್ರೆ ಪ್ರೊಡ್ಯೂಸರ್ ಹೆಸರು ತಗೊಂಡ್ಬೇಕಂದ್ ಇರ್ತಾರಲ್ಲ, ನಿಜವಾಗ್ಲು ತುಂಬಾ ಹಾರ್ಟ್ಲಿ ಹೇಳ್ತಾ ಇದೀನಿ. ಅವನು ಪ್ರೊಡ್ಯೂಸರ್ ಆದವ್ನು ಏನ್ ಮಾಡಿ ದುಡ್ಡು ತಗೊಂಡ್ ಮನೆ ಅಡ ಇಡ್ತಾನೋ, ಇಲ್ಲಿ ಏನೇನೋ ಹೊಲಸ್ ಮಾತಲ್ಲಿ ಬರ್ತದೆ, ಅಷ್ಟು ನೋವಿದೆ. ಆ ದುಡ್ಡು ತಂದು ಇಲ್ಲಿ ಹಾಕ್ತಾನೆ. ಅವ್ನ್ ಶೋಕಿಗಂತೂ ಕೆಲವ್ರು ಶೋಕಿಗೆ ಬರ್ತಾರೆ, ಕೆಲವ್ರು ಇದೇ ಕಲೆ ನನ್ನ ತಾಯಿ ಬದುಕ್ಬೇಕು, ಇದ್ರಿಂದ ನಾವು ಜೀವನ ಮಾಡ್ಬೇಕು ಅಂತ ಬಹಳ ಜನ ಪ್ರೊಡ್ಯೂಸರ್ಗಳಿದ್ದಾರೆ. ಆ ಪ್ರೊಡ್ಯೂಸರ್ಗಳಿಗೆ ಈಗಿನ ನೆಲದಲ್ಲಿ ಈಗಿರೋ ಪೊಸಿಷನ್ ಅಲ್ಲಿ ಯಾರು ಕೈ ಹಿಡಿಯಲ್ಲ ಸರ್. ಅಷ್ಟು ನೋವಿದೆ. ಅಷ್ಟು ಈಗ ನೋಡಿ, ಈಗ ನಾನು ಸಿನಿಮಾ ಮಾಡಿದ್ದೀನಲ್ಲ, ಈ ಸಿನಿಮಾದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟ್ ಕರಿಬೇಕಂದ್ರೂ ಅವರು ಡೇಟ್ಗಳು ಕೊಡಲ್ಲ. ನನ್ ಪ್ರೆಸ್ ಮೀಟ್ ಆಗ್ಲಿ ಎಲ್ಲ ಆಗ್ಲಿ, ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಗೆ, ಇವ್ರವಾಗಿ ಹೇಳ್ಬೇಕು ಎಲ್ಲ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಇವತ್ತು ಒಬ್ಬ ಪ್ರೊಡ್ಯೂಸರ್ ಉಳಿಸ್ಕೊಂಡ್ರೆ 100 ಜನ ಟೆಕ್ನಿಷಿಯನ್ ಊಟ ಕೊಡ್ತಾನೆ, 100 ಜನ ಆರ್ಟಿಸ್ಟ್ಗಳಿಗೆ ಊಟ ಕೊಡ್ತಾರೆ. ಈಗ ಪ್ರೊಡ್ಯೂಸರ್ನೇ ಸಾಯಿಸ್ತಾ ಇದಾರೆ, ಆ ಮಟ್ಟಕ್ಕೆ ಬೆಳೀತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಈಗ ಇಲ್ಲಿ ನೋಡಿ, ಸ್ಯಾಟಲೈಟ್ ರೇಟು ಯಾವ ರೇಟು ಹೋಗ್ತಲ್ಲ, ಇವ್ರೇನ್ ಮಾಡಿ ಡಿಮ್ಯಾಂಡ್ ಇಡ್ತಾರೆ, ಅಷ್ಟು ಬೇಕು ಇಷ್ಟು ಬೇಕು ಇಷ್ಟು ಬೇಕು. ಸಿಂಗಿಂಗು ಅಲ್ಲೂ ಅಷ್ಟು ಹೋಗ್ತಲ್ಲ, ಯಾವ್ದು ಬರ್ತಲ್ಲ, ಇವ್ರ ಡಿಮ್ಯಾಂಡ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕೆಲವರು ಇವರೇ ಬೇಕಂದ್ರೆ ಯಾಕೆ ಹಳಬ್ರಿಗೆ ಚಾನ್ಸ್ ಸಿಗ್ತಲ್ಲ, ಯಾಕೆ ಹಳಬ್ರಿಗೆ ಚಾನ್ಸ್ ಸಿಗ್ತಲ್ಲ ಅಂದ್ರೆ, ಇವ್ರು ಮಾಡೋದು ಕೆಲವ್ರು ಯಾರೋ ಒಂದು 10ರಲ್ಲಿ ಒಂದು 5% ಜನ ಏನ್ ಮಾಡ್ತಾರಂದ್ರೆ, ಆ ಈಗೋ ಹರ್ಟು ಬಿಟ್ಟು ಹೋಗಲ್ಲ, ನಾವು ಯಾಕೆ ಕಡಿಮೆ ಮಾಡ್ಬೇಕು, ಯಾಕೆ ನಾವು ಇದ್ ಮಾಡ್ಬೇಕು ಅಂತ ಹೇಳಿ ಆ ರೇಂಜ್ ಅಲ್ಲಿ ಇರೋರು ಏನ್ ಮಾಡ್ತಾರೆ, ಹಂಗೆ ಇತ್ಕೊಂಡಿರ್ತಾರೆ. ಯಾಕಂದ್ರೆ ಆರ್ಟಿಸ್ಟ್ಗಳಿಗೆ ಹೇಳೋದು ಒಂದು, ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೊಂಡ್ರೆ 100 ಜನ ಅನ್ನ ಊಟ ಮಾಡ್ಬೋದು. ಒಬ್ಬ ಪ್ರೊಡ್ಯೂಸರ್ನ ಕಿಲ್ ಮಾಡಿದ್ರೆ ನಾವೇ ಕಿಲ್ ಆದಂಗೆ.